ಹಲೋ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿರೋ ಅಮೇರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅನ್ನೋ ಮ್ಯೂಸಿಯಮ್ದು ಕೆಲವು ವೀಡಿಯೋಸ್ ಮತ್ತು ಪಿಕ್ಚರ್ಸ್ನ ಇದರಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ರೀಸೆಂಟಾಗಿ ಹೋಗಿರೋದಲ್ಲ, ಒಂದು 5 years ಬ್ಯಾಕ್ ನಾನು ಹೋದಾಗ ತೆಗೆದ ವೀಡಿಯೋಸ್ ಎಲ್ಲ ಇದರಲ್ಲಿದೆ. ಸೊ ಈ ಮ್ಯೂಸಿಯಂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ವರ್ತ್ ಗೋಯಿಂಗ್. ಯಾಕಂದರೆ ಒಂದು 5 ಫ್ಲೋರಲ್ಲಿದೆ ಈ ಮ್ಯೂಸಿಯಂ. ಸೊ ಆಲ್ಮೋಸ್ಟ್ ಒಂದು ಫುಲ್ ಡೇ ಬೇಕಾಗ್ತದೆ ಎಲ್ಲದನ್ನು ನೋಡಲಿಕ್ಕೆ ಡೀಟೇಲ್ ಆಗಿ. ಆಮೇಲೆ ಎಂಟ್ರಿ ಫೀಸ್ ಸಹ ಅಷ್ಟೇ, ಅಡಲ್ಟ್ಸಿಗೆ $30, ಕಿಡ್ಸಿಗೆ $18 ಈಗ ಪ್ರೆಸೆಂಟ್ ಪ್ರೈಸ್. ಮತ್ತು ಇಲ್ಲಿ ತುಂಬ 32 ಮಿಲಿಯನ್ ಸ್ಪೆಸಿಮೆನ್ಸ್ ಇಟ್ಟಿದ್ದಾರೆ. ಎಲ್ಲ ಕಲೆಕ್ಷನ್ಸ್, ಬೇರೆ ಬೇರೆ ಪ್ರಾಣಿಗಳದ್ದು, ಪಕ್ಷಿಗಳದ್ದು, ಸೀ ಕ್ರೀಚರ್ಸ್, ಡೈನೋಸರ್ ಫಾಸಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಹಾಗೆ ಒಂದು ಫ್ಲೋರಲ್ಲಿ ಎಲ್ಲ ಡಿಫ್ರೆಂಟ್ ಕಲ್ಚರ್ಸ್ ಬಗ್ಗೆ ಸಹ ಒಂದು ಫ್ಲೋರ್ ಇದೆ. ಆಮೇಲೆ ತುಂಬ ಡೀಟೇಲ್ ಆಗಿ ಅದರದ್ದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಇದೆ, ತುಂಬ ಎಜುಕೇಟಿವ್ ಆಗೂ ಇದೆ. ಆಮೇಲೆ ಈ ಡೈನೋಸರ್ ಫ್ಲೋರ್ದು ಸ್ಪೆಷಲ್ ಏನಂದರೆ ಅಲ್ಲಿರೋ ಫಾಸಿಲ್ ಏನು ಇಟ್ಟಿದ್ದಾರೆ ಅದು ನಿಜವಾಗಿ ಇವರು ಇಲ್ಲಿ ಎಕ್ಸ್ಕವೇಷನ್ ಮಾಡುವಾಗ ಡೈನೋಸರ್ ಫಾಸಿಲ್ ಸಿಕ್ಕಿರೋದರನ್ನು ಇಟ್ಟು ಮಾಡಿರೋದು. ಅದರಲ್ಲಿ ಕಂಪ್ಲೀಟ್ ಈಗ ಒಂದು ಪ್ರಾಣಿಯ ಕಂಪ್ಲೀಟ್ ಎಲ್ಲ ಮೂಳೆಗಳು ಸಿಕ್ಕಿರಲಿಕ್ಕಿಲ್ಲ. ಆಗ ಕೆಲವುದನ್ನು ಅವರು ಆರ್ಟಿಫಿಷಿಯಲಿ ಕಾಸ್ಟ್ ಮಾಡಿ ಆ ಸ್ಟ್ರಕ್ಚರ್ನ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಅದನ್ನೆಲ್ಲ ನೋಡುವಾಗ ಇಷ್ಟಿಷ್ಟು ದೊಡ್ಡ ಪ್ರಾಣಿಗಳು ನಮ್ಮ ಭೂಮಿಯಲ್ಲಿತ್ತು ಅನ್ನೋದು ನೋಡಲಿಕ್ಕೆ ಒಂದು ತುಂಬ ಆಶ್ಚರ್ಯ ಆಗ್ತದೆ. ಬಟ್ ತುಂಬ ಚೆನ್ನಾಗಿದೆ. ಒನ್ ಡೇ ಗೊತ್ತೇ ಆಗೋದಿಲ್ಲ, ಅದರಲ್ಲಿ ಕಂಪ್ಲೀಟ್ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಆ್ಯನಿಮಲ್ಸ್ ಇಟ್ಟಿರೋ ಸೆಕ್ಷನಲ್ಲಿ ಅವರು ಅದನ್ನು ನೀಟಾಗಿ ಅದರ ಬ್ಯಾಕ್ಗ್ರೌಂಡ್ ಪೇಂಟ್ ಮಾಡಿ ಅಲ್ಲಿ ಎಲ್ಲ ಗ್ರಾಸ್ ಅದು ಇದು ಸೆಟಪ್ ಮಾಡಿರೋದು. ಆ 3D ಇದು ನೋಡಲಿಕ್ಕೆ ಕಂಪ್ಲೀಟ್ ಒಂದು ನಾವು ಪ್ರಾಣಿನೇ ನೋಡಿದ ಫೀಲ್, ತುಂಬ ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಅದರ ನ್ಯಾಚುರಲ್ ಫರ್ ಎಲ್ಲ ಯೂಸ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿ ಅವ್ರು ಮಾಡಿರ್ತಾರೆ. ಆಮೇಲೆ ಒಂದು ಝೂ ಅಲ್ಲಿ ಆ್ಯನಿಮಲ್ಸ್ ನೋಡಿದ್ದೇ ಫೀಲ್. ಬಟ್ ಅದೇ ಓಡಾಟ ಇರೋದಿಲ್ಲ, ಜೀವ ಇಲ್ಲ ಅಷ್ಟೇ ಅನ್ನೋದಷ್ಟೇ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಸೊ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.